Welcome to all. Department of Collegiate and Technical Education. Subject Analog Electronic Circuits for 3rd semester. Unit 4 Active Filters and Instrumentation Amplifier. In that session 2 First Order Butterworth Active Low Pass Filter. Myself Asmat A, lecturer in ENC Department, Government Polytechnic Kushalnagara, Kodagu District. Before going to this session, we should know what we studied in previous session. In previous session, we had discussed about what is filter, what is active filter, what are the advantages of active filter over passive filter, filter terminologies, some definition of filters, classification of filters, working of basic low pass filter and high pass filter, and simple multiple choice question about the topics. These are all we discussed in previous session. In this session we are going to study about what is once again active filter, first order Butterworth active low pass filter working and its frequency response, expression for low pass filter, advantages of active low pass filter, problems on active low pass filter, and multiple choice question. The next topic, active filters. So what is active filter? I already told about this. Active filter is a filter circuit which are used the high active elements such as op amps in addition to resistor and capacitors. ಇಲ್ಲಿ ಒಂದು ಸಿಂಪಲ್ ಡಯಾಗ್ರಾಮ್ನ ತೋರಿಸ್ತಾ ಇದ್ದೀನಿ. ಈ ಡಯಾಗ್ರಾಮ್ನಲ್ಲಿ ನಾವು ಮೇನ್ ಆಗಿ ಆಪ್ ಆ್ಯಂಪ್ಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಈ ಆಪ್ ಆ್ಯಂಪ್ಸು ಆಕ್ಟಿವ್ ಎಲಿಮೆಂಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಆಪ್ ಆ್ಯಂಪ್ಸ್ಗೆ ನಾವು ಇನ್ಪುಟ್ಟಲ್ಲಿ ಆರ್ ಸಿ ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿದ್ದೀವಿ. ಅದನ್ನು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಕೊಡ್ತಾ ಇದ್ದೀನಿ ಪ್ಲಸ್. ಸೊ ಈ ಆರ್ ಸಿ ಸರ್ಕ್ಯೂಟನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಸೆಲೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ. ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟು ಫೀಡ್ಬ್ಯಾಕ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟನ್ನು R1 ಮತ್ತು R2 ರೆಸಿಸ್ಟರ್ ಸಹಾಯದಿಂದ ಒಂದು ಕನೆಕ್ಟ್ ಮಾಡಿದ್ದೀನಿ. ಸೊ ಅದೆರಡನ್ನು R1 ಮತ್ತು R2ನ ಶಾರ್ಟ್ ಮಾಡಿ ಸೊ ಇನ್ವರ್ಟಿಂಗ್ ಟರ್ಮಿನಲ್ ಆಫ್ ಆಪ್ ಆ್ಯಂಪ್ಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಔಟ್ಪುಟ್ ಆಫ್ ಆಪ್ ಆ್ಯಂಪ್ಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ಪುಟ್ಟನ್ನು ಇಲ್ಲಿ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಕ್ಯೂಟ್ ಹತ್ರ ಅಪ್ಲೈ ಮಾಡ್ತಾ ಇದ್ದೀನಿ, ಔಟ್ಪುಟ್ಟನ್ನು ನಾನು ವಿ ಔಟ್ ಹತ್ರ ತಗೊಳ್ತಾ ಇದ್ದೀನಿ. ಸೊ ಈ ರೀತಿ ಡಿಸೈನ್ ಮಾಡಿರೋಂಥ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ಸ್ನ ನಾವು ಆಕ್ಟಿವ್ ಫಿಲ್ಟರ್ ಸರ್ಕ್ಯೂಟ್ ಅಂತ ಕರಿತೀವಿ. Op amps derives their energy from an external source of energy. ಅಂದರೆ ಆಪ್ ಆ್ಯಂಪ್ಸು ಹೊರಗಡೆಯಿಂದ ಅಂದರೆ ಎಕ್ಸ್ಟರ್ನಲ್ ಸೋರ್ಸಿಂದ ಎನರ್ಜಿನ ಯೂಸ್ ಮಾಡಿಕೊಂಡು ಸಿಗ್ನಲ್ನ ಏನು ಮಾಡುತ್ತೆ, ಆಂಪ್ಲಿಫಿಕೇಷನ್ ಮಾಡಿ ಔಟ್ಪುಟ್ ಆಗಿ ಕಳಿಸ್ಕೊಡುತ್ತೆ. ಸೊ ಆನ್ ಆಪ್ ಆ್ಯಂಪ್ ಹ್ಯಾಸ್ ಹೈ ಇನ್ಪುಟ್ ಇಂಪಿಡೆನ್ಸ್ ಆ್ಯಂಡ್ ಲೋ ಔಟ್ಪುಟ್ ಇಂಪಿಡೆನ್ಸ್. ಆಪ್ ಆ್ಯಂಪ್ಸ್ದು ವೆರಿ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಅದರದ್ದು ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಹೈ ಇರುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಲೋ ಇರುತ್ತೆ. ಸೊ ಫೀಡ್ಬ್ಯಾಕ್ ಲೂಪಲ್ಲಿ ನೀವು ನೋಡ್ಬೋದು R1 ಮತ್ತು R2ನ ಶಾರ್ಟ್ ಮಾಡಿ ಇನ್ಪುಟ್ ಆಫ್ ಆಪ್ ಆ್ಯಂಪ್ಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಇನ್ವರ್ಟಿಂಗ್ ಟರ್ಮಿನಲ್. ಮತ್ತು ಎರಡು ಫೀಡ್ಬ್ಯಾಕ್ ಲೂಪ್ನ ರೆಸಿಸ್ಟರ್ಸ್ಗಳಿಂದ ಇನ್ನೊಂದು ಟರ್ಮಿನಲ್ಸ್ನ ನಾನು ಔಟ್ಪುಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವೆರಡು ಕರೆಕ್ಟಾಗಿ ಮ್ಯಾಚ್ ಆಗೋದ್ರಿಂದ ಓವರ್ಲೋಡಿಂಗ್ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಪ್ರಾಪರ್ ಗೇನ್ ಸೆಲೆಕ್ಷನ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ನೆಕ್ಸ್ಟ್, ಆನ್ ಆಕ್ಟಿವ್ ಫಿಲ್ಟರ್ಸ್ ಜನರೇಟ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. It has very good precision with a steep roll off and low noise. ಸೊ ಈ ರೀತಿ ಈ ಆಕ್ಟಿವ್ ಫಿಲ್ಟರಲ್ಲಿ ಲೋ ನಾಯ್ಸ್ ಇರುತ್ತೆ, ಅಂದರೆ ನಾಯ್ಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ರೋಲ್ ಆಫ್ ತುಂಬ ಚೆನ್ನಾಗಿ ಪ್ರಿಸಿಷನ್ ಅಂದರೆ ಸಣ್ಣ ವ್ಯಾಲ್ಯೂರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೋಲ್ ಆಫನ್ನು ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದ ಆಕ್ಟಿವ್ ಫಿಲ್ಟರ್ಸ್. The next topic is first order Butterworth active low pass filter working and its frequency response. In that topic, first we are going to discuss working of low pass filter. Before going to know the working of low pass filter, first we have to know what is first order Butterworth and active low pass filter. The first order filter is nothing but the first order low pass filter that contains only single resistor and single reactive components such as capacitor,
within their RC filter circuit design. ಅಂದರೆ ಒಂದೇ ಒಂದು ಪೇರ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ನ ನಾವು ಯೂಸ್ ಮಾಡಿದರೆ ಫಿಲ್ಟರ್ ಇನ್ಪುಟ್ ಸರ್ಕ್ಯೂಟಲ್ಲಿ, ಅಂದರೆ ಆರ್ ಸಿ ನೆಟ್ವರ್ಕ್ ಸರ್ಕ್ಯೂಟಲ್ಲಿ ನಾವು ಯೂಸ್ ಮಾಡಿದರೆ ಅದನ್ನು ನಾವು ಫಸ್ಟ್ ಆರ್ಡರ್ ಫಿಲ್ಟರ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್ ಬಟ್ ಲೋ ಪಾಸ್ ಫಿಲ್ಟರ್ ಅಂತ ಕರಿತೀವಿ. ಸಿಂಪಲ್ ಫಸ್ಟ್ ಆರ್ಡರ್ ಫಿಲ್ಟರ್ ಇಟ್ ಹ್ಯಾಸ್ ಎ ಸ್ಟ್ಯಾಂಡರ್ಡ್ ರೋಲ್ ಆಫ್ ರೇಟ್ ಆಫ್ 20 dB ಪರ್ ಡಿಕೇಡ್. ಸೊ ಹಾಗೆಯೇ ಇದನ್ನು ಫಸ್ಟ್ ಆರ್ಡರ್ ಅಂತ ಕರಿಬೇಕಾದ್ರೆ ಇದರಲ್ಲಿ ಫಾಲ್ ಆಫ್ ರೇಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಗೇನ್ ಫಾಲ್ ಆಫ್ ರೇಟ್ 20 dB ಪರ್ ಡಿಕೇಡ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಫಸ್ಟ್ ಆರ್ಡರ್ ಅಂತ ಕರಿತೀನಿ. ನೆಕ್ಸ್ಟ್ ಬಟರ್ ವರ್ತ್ ಅಂತ ಕರಿಬೇಕಾದ್ರೆ ಇದಕ್ಕೆ ಕಾರಣ ಏನು? ಬಟರ್ ವರ್ತ್ ಫಿಲ್ಟರ್ ಈಸ್ ಎ ಟೈಪ್ ಆಫ್ ಸಿಗ್ನಲ್ ಪ್ರೊಸೆಸಿಂಗ್ ಫಿಲ್ಟರ್ designed to have a frequency response as flat as possible in the pass band. ಓಕೆ, ಅಂದರೆ ಬಟರ್ವರ್ತ್ ಫಿಲ್ಟರ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಸೊ ಫ್ರೀಕ್ವೆನ್ಸಿ ರೆಸ್ಪಾನ್ಸು ಯಾವಾಗಲೂ ಫ್ಲ್ಯಾಟ್ ಆಗಿ ಬರುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಇದೆ. ಚೆಬಿಶಿವ್, ಬೆಸೆಲ್, ಆಮೇಲೆ ಎಲಿಪ್ಟಿಕ್, ಬಟರ್ವರ್ತ್. ಅದರಲ್ಲಿ ನಾವು ದ ಬೆಸ್ಟ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬಟರ್ವರ್ತ್. ಹಾಗೆ ಈ ಬಟರ್ವರ್ತ್ ಫ್ರೀಕ್ವೆನ್ಸಿ ರೆಸ್ಪಾನ್ಸನ್ನು ಫೈಂಡ್ ಔಟ್ ಮಾಡಿದ್ದು ಬಟರ್ವರ್ತ್ ಅನ್ನುವಂಥ ಸೈಂಟಿಸ್ಟು. ಹಾಗಾಗಿ ಇದನ್ನು ಬಟರ್ವರ್ತ್ ಅಂತ ಕರಿತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಆಕ್ಟಿವ್ ಲೋ ಪಾಸ್ ಫಿಲ್ಟರ್. ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಅಂತ ಹೇಳಿದ್ರೆ ಇಟ್ permits only low frequency components and denies all other high frequency components, then it is termed as active low pass filter. ಅಂದರೆ ಫಸ್ಟ್ ಆರ್ಡರ್ ಬಟರ್ವರ್ತ್ ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ನಲ್ಲಿ ಕೇವಲ ಒಂದೇ ಒಂದು ರೆಸಿಸ್ಟರ್ ಮತ್ತು ಕೆಪಾಸಿಟರ್ನ ಇನ್ಪುಟ್ ಫಿಲ್ಟರ್ ಸರ್ಕ್ಯೂಟ್ಸ್ಗೆ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಬಟರ್ವರ್ತ್ ಅಂತ ಹೇಳಿದ್ರೆ ಅದ್ರದ್ದು ಫ್ರೀಕ್ವೆನ್ಸಿ ರೆಸ್ಪಾನ್ಸು ಫ್ಲ್ಯಾಟ್ ಆಗಿ ಬರುತ್ತೆ. ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಅಂತ ಹೇಳಿದ್ರೆ ಇಟ್ ಪಾಸಸ್ ಓನ್ಲಿ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಆ್ಯಂಡ್ ರಿಜೆಕ್ಟ್ಸ್ ಆಲ್ ಅದರ್ ಹೈ ಫ್ರೀಕ್ವೆನ್ಸಿ ಸಿಗ್ನಲ್. ಹಾಗಾಗಿ ಇದನ್ನು ಫಸ್ಟ್ ಆರ್ಡರ್ ಬಟರ್ವರ್ತ್ ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಅಂತ ಕರಿತೀವಿ. ಸೊ ನಾವು ನೆಕ್ಸ್ಟ್ ಮುಂದೆ ವರ್ಕಿಂಗ್ ಆಫ್ ಲೋ ಪಾಸ್ ಫಿಲ್ಟರನ್ನು ತಿಳ್ಕೊಳ್ಳೋಣ. ಸೊ ಈ ವರ್ಕಿಂಗ್ ಆಫ್ ಲೋ ಪಾಸ್ ಫಿಲ್ಟರ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ನೋಡೋಣ. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಒಂದು ಆಪ್ ಆ್ಯಂಪ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ಆಪ್ ಆ್ಯಂಪ್ಸ್ ಇನ್ಪುಟಲ್ಲಿ ನಾವು ಆರ್ ಸಿ ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿದ್ದೀವಿ. ಈ ಆರ್ ಸಿ ಸರ್ಕ್ಯೂಟು ಓಕೆ ಫ್ರೀಕ್ವೆನ್ಸಿ ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಇನ್ಪುಟ್ಗೆ ಆರ್ ಮತ್ತು ನೆಕ್ಸ್ಟ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಸಿ ಈ ರೀತಿ ಕನೆಕ್ಟರ್ ಮಾಡಿದ್ರೆ ಮಾತ್ರ ಇದು ಲೋ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಥರ ಕೆಲಸ ಮಾಡುತ್ತೆ. ಸೊ ಇಲ್ಲಿ ವಿ ಇನ್ನ ನಾನು ಆರ್ ಕೊಡ್ತಾ ಇದ್ದೀನಿ, ಆರ್ನ ನಾನು ಸಿ ಕನೆಕ್ಟ್ ಮಾಡಿ ಅದರಿಂದ ನಾನು ಆಪ್ ಆ್ಯಂಪ್ಸ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಫೀಡ್ಬ್ಯಾಕ್ ನೆಟ್ವರ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೀಡ್ಬ್ಯಾಕ್ ಎರಡು ರೆಸಿಸ್ಟರ್ನ ತಗೊಂಡು ಫೀಡ್ಬ್ಯಾಕ್ ಆಗಿ ಅಂದರೆ ನೆಗೆಟಿವ್ ಫೀಡ್ಬ್ಯಾಕ್ ಆಗಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ R1 ಮತ್ತು RF ಈಸ್ ಯೂಸ್ಡ್ ಆಸ್ ಎ ಫೀಡ್ಬ್ಯಾಕ್ ಲೂಪ್ ನೆಟ್ವರ್ಕ್. ಓಕೆ, ಸೊ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಸೆಲೆಕ್ಟ್ಸ್ ದ ಗೇನ್, ಟು ಪ್ರೊವೈಡ್ಸ್ ದ ರಿಕ್ವೈರ್ಡ್ ಗೇನ್. ಓಕೆ, ಸೊ ದಿಸ್ ಈಸ್ V0 is the output which is taken across op amps terminal, terminal number 7. Okay, so next it is realized by RC circuit used along with an op amps. ನಾನು ಆಲ್ರೆಡಿ ಹೇಳಿದೆ. ಸೊ ಆರ್ ಸಿ ಸರ್ಕ್ಯೂಟನ್ನು ನಾನು ಆಪ್ ಆ್ಯಂಪ್ಸ್ನ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ನಮಗೆ ಫ್ರೀಕ್ವೆನ್ಸಿ ಸೆಲೆಕ್ಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಆರ್ ಆ್ಯಂಡ್ ಸಿ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಕ್ಯೂಟ್ ವಿಚ್ ಡಿಸೈಡ್ಸ್ ದ ಕಟ್ ಆಫ್ ಫ್ರೀಕ್ವೆನ್ಸಿ. ಅಂದರೆ ಆರ್ ಆ್ಯಂಡ್ ಸಿ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಕ್ಯೂಟ್ ಆಗಿರೋದ್ರಿಂದ ನಾವು ಯಾವ ಫ್ರೀಕ್ವೆನ್ಸಿ ಬೇಕೋ ಆ ಫ್ರೀಕ್ವೆನ್ಸಿನ ನಾವು ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ಕಟ್ ಆಫ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡೋದಕ್ಕೆ ಇದು ಆರ್ ಆ್ಯಂಡ್ ಸಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ R1 ಮತ್ತು RF ಆಗಲೇ ಹೇಳಿದೆ ವಿಚ್ ಈಸ್ ಯೂಸ್ಡ್ ಆಸ್ ಎ ಫೀಡ್ಬ್ಯಾಕ್ ಲೂಪ್ ಅಂತ ನೆಟ್ವರ್ಕ್ ಅಂತ ಹೇಳಿದೆ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿಚ್ ಡಿಸೈಡ್ಸ್ ದ ಗೇನ್ ಆಫ್ ದ ಫಿಲ್ಟರ್. R1 ಆ್ಯಂಡ್ RF ಡಿಸೈಡ್ಸ್ ದ ಗೇನ್ ಆಫ್ ದ ಫಿಲ್ಟರ್. ಸೊ ನಮಗೆ ಯಾವ ಥರದ ಗೇನ್ ಬೇಕು ಅಂದರೆ ಪ್ರಾಪರ್ ಗೇನ್ ನಮಗೆ ಎಷ್ಟು ಬೇಕು ಅಷ್ಟು ಗೇನನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವು ಪ್ರಾಪರ್ ವ್ಯಾಲ್ಯೂ ಆಫ್ R1 ಮತ್ತು RF ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಔಟ್ಪುಟ್ಟಲ್ಲಿ ಪ್ರಾಪರ್ ಗೇನ್ ಸಿಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ವರ್ಕಿಂಗ್ ಆಫ್ R1 ಆ್ಯಂಡ್ RF. ಸೊ ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನೋಡಿದ್ರೆ ಆರ್ ಮತ್ತು ಸಿ ಬಹಳ ಇಂಪಾರ್ಟೆಂಟ್ ಆಗಿ ಬಹಳ ಪ್ರಮುಖವಾಗಿ ಕಾರ್ಯವನ್ನು ಮಾಡುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ನಾವು ಅಟ್ ಲೋ ಫ್ರೀಕ್ವೆನ್ಸಿ ನಾವು ಫ್ರೀಕ್ವೆನ್ಸಿನ ಇನ್ಪುಟ್ನಲ್ಲಿ ಫ್ರೀಕ್ವೆನ್ಸಿನ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಇನ್ಪುಟಲ್ಲಿ 0 ಫ್ರೀಕ್ವೆನ್ಸಿಯಿಂದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿವರೆಗೂ ಇರುತ್ತೆ. ನಾವು ಲೋ ಫ್ರೀಕ್ವೆನ್ಸಿನ ಅಪ್ಲೈ ಮಾಡಿದಾಗ
ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ ಹೈ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆರ್ ಸಿ ಸರ್ಕ್ಯೂಟಲ್ಲಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆವಾಗ ಸರ್ಕ್ಯೂಟ್ ಈಸ್ ಆಕ್ಟ್ಸ್ ಲೈಕ್ ಎ ಓಪನ್ ಸರ್ಕ್ಯೂಟ್. ಅಂಡರ್ ದಿಸ್ ಕಂಡೀಷನ್ ವಿ ನಾಟ್ ಈಸ್ ಈಕ್ವಲ್ ಟು ವಿ ಇನ್, ಅಂದರೆ ನೀವು ಏನು ಇನ್ಪುಟ್ ಕೊಡ್ತಾ ಇದ್ದೀರೋ ಅಷ್ಟು ಆಪ್ ಆ್ಯಂಪ್ಸಲ್ಲಿ ಔಟ್ಪುಟ್ಟಲ್ಲಿ ಬರುತ್ತೆ ನಿಮಗೆ. ಸೊ ಹಾಗಾಗಿ ಅದರದ್ದು ವೋಲ್ಟೇಜ್ ಗೇನ್ ಯಾವಾಗಲೂ ಯೂನಿಟಿ ಆಗಿರುತ್ತೆ, ಅಂದರೆ 100% ಇರುತ್ತೆ. ಸೊ ಹಾಗಾಗಿ ಲೋ ಪಾಸ್ ಫಿಲ್ಟರ್ ಎಲ್ಲ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ನು ಸಹ ಹೊರಗಡೆ ಪಾಸ್ ಮಾಡುತ್ತೆ. ಸೊ ಅದೇ ಥರ ಅಟ್ ಹೈ ಫ್ರೀಕ್ವೆನ್ಸಿ ಬಂದಾಗ ಇನ್ಪುಟ್ಟಲ್ಲಿ ಲೋ ಫ್ರೀಕ್ವೆನ್ಸಿ ಎಷ್ಟು ಬೇಕು ಅಷ್ಟು ಮುಗಿದ ನಂತರ ಹೈ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆದಾಗ ಓಕೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ ಲೋ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ ಲೋ ಆಗುತ್ತೆ. ಆವಾಗ ಯಾವುದೇ ತರಹದ ಸಿಗ್ನಲ್ನ ಇನ್ಪುಟ್ ಸಿಗ್ನಲ್ನ ಔಟ್ಪುಟ್ಗೆ ಆಪ್ ಆ್ಯಂಪ್ಸ್ ಕಳಿಸ್ಕೊಡಲ್ಲ. ಸೊ ಆವಾಗ ಔಟ್ಪುಟ್ಟಲ್ಲಿ ಗೇನ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಆವಾಗ ಫಾಲ್ ಆಫ್ ರೇಟ್ ಕ್ರಿಯೇಟ್ ಆಗುತ್ತೆ ಮತ್ತು ಗೇನು 3 dB ಡಿಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಲೋ ಪಾಸ್ ಫಿಲ್ಟರ್ನಲ್ಲಿ ವರ್ಕ್ ನಡೆಯುತ್ತೆ. ಸೊ ದಿಸ್ ಈಸ್ ದ ವರ್ಕಿಂಗ್ ಆಫ್ ಲೋ ಪಾಸ್ ಫಿಲ್ಟರ್. Next topic is frequency response of low pass filter. So low pass filter has a nearly constant gain AF from 0 Hz to FH. ನಾನು ಆಗಲೇ ಹೇಳಿದೆ ಲೋ ಪಾಸ್ ಫಿಲ್ಟರ್ ಸರ್ಕ್ಯೂಟನ್ನು ನಾವು ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಪಾಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಎಲ್ಲ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ನ ಅಟಿನ್ಯೂಯೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಲೋ ಪಾಸ್ ಫಿಲ್ಟರ್ ಪಾಸಸ್ ಓನ್ಲಿ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಆ್ಯಂಡ್ ಅಟಿನ್ಯೂಯೇಟ್ಸ್ ಆಲ್ ದ ಹೈ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಲೋ ಪಾಸ್ ಫಿಲ್ಟರ್ ಗೇನ್ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ನಲ್ಲಿ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ, ಅಂದರೆ 0 to FH ವರೆಗೆ ಕಾನ್ಸ್ಟೆಂಟ್ ಇರುತ್ತೆ. ಅದಾದ ನಂತರ ಗೇನ್ ಏನಾಗ್ತಾ ಇದೆ ಡಿಕ್ರೀಸ್ ಆಗುತ್ತೆ. ಸೊ ಆಫ್ಟರ್ FH the gain is decreases. So here FH is called cutoff frequency. FH is called cutoff frequency. Next we come to the frequency response diagram. So x-axis is the frequency, y-axis is the voltage gain. Okay, from 0 to FH. FH is the higher cutoff frequency from 0 to FH. ಈ ಫ್ರೀಕ್ವೆನ್ಸಿ 0 ಇಂದ ಹೈ ಫ್ರೀಕ್ವೆನ್ಸಿ ರೀಚ್ ಆಗೋವರೆಗೂ ಈ ಲೋ ಪಾಸ್ ಫಿಲ್ಟರ್ ಎಲ್ಲ ಸಿಗ್ನಲ್ನ ಏನು ಮಾಡುತ್ತೆ ಪಾಸ್ ಮಾಡುತ್ತೆ. ಆವಾಗ ವೋಲ್ಟೇಜ್ ಗೇನ್ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ವೋಲ್ಟೇಜ್ ಗೇನ್ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಸೊ ಆ ರೇಂಜನ್ನ ನಾವು ಫ್ರೀಕ್ವೆನ್ಸಿ ರೇಂಜನ್ನು ನಾವು ಪಾಸ್ ಬ್ಯಾಂಡ್ ಅಂತ ಕರಿತೀವಿ. ಸೊ 0 ಇಂದ FH ವರೆಗೆ ಮಾತ್ರ ಸಿಗ್ನಲ್ ಪಾಸ್ ಆಗುತ್ತೆ. FH ನಂತರದ್ದು ಸಿಗ್ನಲ್ಲು ಎಲ್ಲ ರಿಜೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಗೇನ್ ಡಿಕ್ರೀಸ್ ಆಗುತ್ತೆ. ಅಂದರೆ 3 dB ಡಿಕ್ರೀಸ್ ಆಗುತ್ತೆ. ಅಂದರೆ AF ವೋಲ್ಟೇಜ್ ಗೇನ್ 100% 0.707 ಡಿಕ್ರೀಸ್ ಆದಾಗ ಅಂದರೆ 70%, 100% ಇಂದ 70% ಅಂದರೆ 3 dB ಡೌನ್ ಅಂತ ಕರಿತೀವಿ. ಅದನ್ನು 3 dB ಡಿಕ್ರೀಸ್ ಆದಾಗ ಕಟ್ ಆಫ್ ಫ್ರೀಕ್ವೆನ್ಸಿ FH ಕ್ರಿಯೇಟ್ ಆಗುತ್ತೆ. ಸೊ ಆಫ್ಟರ್ FH all the signals are attenuated, ಅಂದರೆ ಸ್ಲೋಪ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ -20 dB per decade. ಸೊ ಯಾವಾಗ FH ಅಲ್ಲಿ 3 dB ಡೌನ್ ಆಗುತ್ತೋ ಗೇನು, ಸೊ ಅಲ್ಲಿಂದ ಎಲ್ಲ ಸಿಗ್ನಲ್ ಅಟಿನ್ಯೂಟ್ ಆಗುತ್ತೆ. ಅದನ್ನು ನಾವು ಸ್ಟಾಪ್ ಬ್ಯಾಂಡ್ ಅಂತ ಕರಿತೀವಿ. ಸೊ ಈ ರೀತಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. At F is equal to FH, the gain reduces to 0.707 AF. ಆಲ್ರೆಡಿ ಹೇಳಿದ್ದೆ ನಾನು. FH ಅಲ್ಲಿ ಅಂದರೆ F is equal to FH ಅಂದರೆ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿನಲ್ಲಿ ನೀವು ಇನ್ನು ಕೊಡ್ತಾ ಇರೋಂಥ ಇನ್ಪುಟ್ ಫ್ರೀಕ್ವೆನ್ಸಿ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆದರೆ ಗೇನ್ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. ಎಷ್ಟಕ್ಕೆ 0.707 AFಗೆ ರೆಡ್ಯೂಸ್ ಆಗುತ್ತೆ. At F is greater than FH, the gain decreases at the rate of 20 dB per decade. ಅಂದರೆ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಹತ್ರ ಗೇನ್ ಏನಾಗುತ್ತೆ 20 dB per decade ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅಂದರೆ ಸ್ಲೋಪ್ ಕ್ರಿಯೇಟ್ ಆಗುತ್ತೆ. 0 to FH ಹರ್ಟ್ಸ್ ಇಸ್ ಕಾಲ್ಡ್ ಪಾಸ್ ಬ್ಯಾಂಡ್. ಆಲ್ರೆಡಿ ಹೇಳಿದೆ 0 ಇಂದ FH ವರೆಗೆ ಪಾಸ್ ಆಗ್ತಾ ಇರುವಂಥ ಫ್ರೀಕ್ವೆನ್ಸಿ ಬ್ಯಾಂಡನ್ನು ನಾವು ಪಾಸ್ ಬ್ಯಾಂಡ್ ಅಂತ ಕರಿತೀವಿ. ಅಂದರೆ ಎಲ್ಲ ಸಿಗ್ನಲ್ನು ಸಹ ಪಾಸ್ ಮಾಡುತ್ತೆ. ಪಾಸ್ ಬ್ಯಾಂಡಲ್ಲಿ ವೋಲ್ಟೇಜ್ ಗೇನ್ ಏನಿರುತ್ತೆ ಯೂನಿಟಿ ಇರುತ್ತೆ. ಫ್ರೀಕ್ವೆನ್ಸಿ ಬಿಯಾಂಡ್ FH ಇಸ್ ಕಾಲ್ಡ್ ಸ್ಟಾಪ್ ಬ್ಯಾಂಡ್. ಸೊ FH ನಂತರ ಬರುವಂಥ ಎಲ್ಲ ಇನ್ಪುಟ್ ಫ್ರೀಕ್ವೆನ್ಸಿ ಏನಾಗುತ್ತೆ ಇದರಲ್ಲಿ ರಿಜೆಕ್ಟ್ ಮಾಡುತ್ತೆ. ಆ ಫ್ರೀಕ್ವೆನ್ಸಿ ಬೌಂಡ್ರಿನ ನಾವು ಸ್ಟಾಪ್ ಬ್ಯಾಂಡ್ ಅಂತ ಕರಿತೀವಿ. Next topic is expression for low pass filter. So in first order Butterworth active low pass filter having some equations which are used to calculate such as voltage gain AF, cutoff frequency FH, the value of R and C resistor and capacitor,
ಆ್ಯಂಡ್ ದ ಫೀಡ್ಬ್ಯಾಕ್ ರೆಸಿಸ್ಟರ್ಸ್ ವ್ಯಾಲ್ಯೂಸ್. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಕೆಲವೊಂದು ಎಕ್ಸ್ಪ್ರೆಷನ್ಸ್ ಮೂಲಕನೇ ನಾವು ಹೋಗಬೇಕಾಗುತ್ತೆ. ಸೊ ಐ ಆಲ್ರೆಡಿ explain about the circuit diagram of low pass filter and frequency response of low pass filter. So the equation below describe the behavior of low pass filter. The equation below describes the behavior of low pass filter. The magnitude of gain of low pass filter is V naught by V in. So magnitude by V naught by V in is equal to AF divided by square root of 1 plus F by FH whole square. ಸೊ ಇದನ್ನು ನಾವು ಮ್ಯಾಗ್ನಿಟ್ಯೂಡ್ ಆಫ್ ಲೋ ಪಾಸ್ ಫಿಲ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಅದರಲ್ಲಿ ವಿ ನಾಟ್ ಬೈ ವಿ ಇನ್ ಅಂತ ಹೇಳಿದ್ರೆ ಗೇನ್ ಆಫ್ ದ ಫಿಲ್ಟರ್. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಎಫ್. ಸೊ ಎ ಎಫ್ ವಿ ನಾಟ್ ಬೈ ವಿ ಇನ್ ಈಸ್ ಈಕ್ವಲ್ ಟು ಎ ಎಫ್. ಅದನ್ನು ನಾವು ಗೇನ್ ಆಫ್ ದ ಫಿಲ್ಟರ್ ಅಂತ ಕರಿತೀವಿ. ಎ ಎಫ್ ಇಸ್ ದ ಪಾಸ್ ಬ್ಯಾಂಡ್ ಫಿಲ್ಟರ್. ಎ ಎಫ್ ಇಸ್ ದ ಪಾಸ್ ಬ್ಯಾಂಡ್ ಫಿಲ್ಟರ್ ಗೇನ್ ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಎಫ್ ಬೈ ಆರ್ ಒನ್. 1 ಪ್ಲಸ್ ಆರ್ ಎಫ್ ಬೈ ಆರ್ ಒನ್. Here F is the frequency of the input signal. F is the frequency of the input signal and FH is the higher cutoff frequency of low pass filter, and it is calculated with by the help of 1 divided by 2 pi RC. So there are several criteria to calculate the voltage gain. Okay, at very low frequency. At very low frequency means F is less than FH. ಅಂದರೆ ನಾವು ಕೊಡ್ತಾ ಇರೋಂಥ ಫ್ರೀಕ್ವೆನ್ಸಿ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದರೆ ಓಕೆ ಏನಾಗುತ್ತೆ ಅಂತ. ದ ಮ್ಯಾಗ್ನಿಟ್ಯೂಡ್ ಆಫ್ ವಿ ನಾಟ್ ಬೈ ವಿ ಐ ಈಸ್ ಈಕ್ವಲ್ ಟು ಎ ಎಫ್. ಅಂದರೆ ಗೇನ್ ಏನಿರುತ್ತೆ 100% ಇರುತ್ತೆ. ಅಂದರೆ ಟೋಟಲ್ ಯುನಿಟಿ ಇರುತ್ತೆ, ಗೇನಲ್ಲಿ ಯುನಿಟಿ ಇರುತ್ತೆ. ಅಟ್ ಕಟ್ ಆಫ್ ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ಎಫ್ ಎಚ್. ಅಂದರೆ ನೀವು ಕೊಡ್ತಾ ಇರೋಂಥ ಫ್ರೀಕ್ವೆನ್ಸಿ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗಿದ್ದರೆ ಏನಾಗುತ್ತೆ, ದ ಮ್ಯಾಗ್ನಿಟ್ಯೂಡ್ ಆಫ್ ವಿ ನಾಟ್ ಬೈ ವಿ ಐ ಇಸ್ ಈಕ್ವಲ್ ಟು ಎ ಎಫ್ ಬೈ ಸ್ಕ್ವೇರ್ ರೂಟ್ 2. ಅಂದರೆ ದಟ್ ಈಸ್ ಈಕ್ವಲ್ ಟು 0.707 ಎ ಎಫ್. ಅಂದರೆ ವೋಲ್ಟೇಜ್ ಗೇನ್ನ 70% ಬಂದು ರೀಚ್ ಆಗಿರುತ್ತೆ. ಅಂದರೆ 3 dB ಡೌನ್ ಆಗುತ್ತೆ. ಅಟ್ ಹೈ ಫ್ರೀಕ್ವೆನ್ಸಿ ಎಫ್ ಈಸ್ ಗ್ರೇಟರ್ ದೆನ್ ಎಫ್ ಹೆಚ್. ದ ಮ್ಯಾಗ್ನಿಟ್ಯೂಡ್ ಆಫ್ ವಿ ನಾಟ್ ಬೈ ವಿ ಐ ಈಸ್ ಲೆಸ್ ದೆನ್ ಎ ಎಫ್. ಅಂದರೆ ಸೊ 100%ಗಿಂತ ಗೇನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ವಿ ನಾಟ್ ಬೈ ವಿ ಈಸ್ ಲೆಸ್ ದೆನ್ ಎ ಎಫ್. ಯಾವಾಗ ಎಫ್ ಈಸ್ ಗ್ರೇಟರ್ ದೆನ್ ಎಫ್ ಹೆಚ್. The voltage gain below the high cutoff frequency is called pass band, and it is given by AF is equal to 1 plus RF by R1. ಅಂದರೆ ಗೇನ್ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಅಲ್ಲಿ ಗೇನ್ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆ ರೇಂಜ್ ಫ್ರೀಕ್ವೆನ್ಸಿನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಅದನ್ನು ನಾವು ಪಾಸ್ ಬ್ಯಾಂಡ್ ಅಂತಲೂ ಕರಿತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಎ ಎಫ್ ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಎಫ್ ಬೈ ಆರ್ ಒನ್. ಹೈ ಕಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ ಎಫ್ ಎಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ಆರ್ ಸಿ. ಸೊ ಎಫ್ ಎಚ್ ಅಂತ ಹೇಳಿದ್ರೆ ಹೈ ಕಟ್ ಆಫ್ ಫ್ರೀಕ್ವೆನ್ಸಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ದಟ್ ಈಸ್ 1 ಡಿವೈಡೆಡ್ ಬೈ 2 ಪೈ ಆರ್ ಸಿ. Next, advantages of active low pass filter. Once again, the advantages of active low pass filter. It provides required gain and hence no signal attenuation as the signal passes through the filter. That means the active low pass filter containing the op amps. Active filters can be designed to provide required gain and hence no signal attenuation as the signal passes through the filter. ಅಂದರೆ ಅಡ್ವಾಂಟೇಜಸ್ ಆಫ್ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರಲ್ಲಿ ಇದು ಬಹಳ ಪ್ರಮುಖವಾದದ್ದು. ವೋಲ್ಟೇಜ್ಗೆ ನಿಮಗೆ ಪ್ರಾಪರಾಗಿ ಬೇಕು ಅಂತ ಹೇಳಿದ್ರೆ ಆಪ್ ಆ್ಯಂಪ್ಸ್ ಸರಿಯಾಗಿ ಕೆಲಸ ಮಾಡಬೇಕು. ಸೊ ಆಪ್ ಆ್ಯಂಪ್ಸ್ ನಾವು ಯೂಸ್ ಮಾಡಿರೋದ್ರಿಂದ ಸೊ ನಮಗೆ ರಿಕ್ವೈರ್ಡ್ ಗೇನ್ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಡ್ವಾಂಟೇಜಸ್, ನೋ ಲೋಡಿಂಗ್ ಪ್ರಾಬ್ಲಮ್. ಯಾಕಪ್ಪ ಅಂತ ಹೇಳಿದ್ರೆ ಡ್ಯೂ ಟು ದ input impedance of the op amps prevent excessive loading of the driving source, and the low output impedance of the op amps prevents the filter from being affected by the load that it is driving. ಅಂದರೆ
ಆಪ್ ಆ್ಯಂಪ್ಸ್ದು ವೆರಿ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಹೈ ಇರುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಲೋ ಇರುತ್ತೆ. ಸೊ ಈ ರೀತಿ ಇರೋದ್ರಿಂದ ಇನ್ಪುಟ್ಟನ್ನು ಔಟ್ಪುಟ್ಟಿಗೆ ಡ್ರೈವ್ ಮಾಡೋದಕ್ಕೆ ಭಾಳ ಹೆಲ್ಪ್ಫುಲ್ ಮಾಡುತ್ತೆ. ದ ನೆಕ್ಸ್ಟ್ ಅಡ್ವಾಂಟೇಜಸ್, ಈಸಿ ಟು ಅಡ್ಜಸ್ಟ್ ಓವರ್ ಎ ವೈಡ್ ಫ್ರೀಕ್ವೆನ್ಸಿ ರೇಂಜ್ ವಿತೌಟ್ ಆಲ್ಟರಿಂಗ್ ದ ಡಿಸೈರ್ಡ್ ರೆಸ್ಪಾನ್ಸ್. ಸೊ ನಮಗೆ ಯಾವ ಫ್ರೀಕ್ವೆನ್ಸಿ ರೇಂಜ್ ಬೇಕು ಆ ಫ್ರೀಕ್ವೆನ್ಸಿ ರೇಂಜನ್ನು ನಾವು ಸೆಲೆಕ್ಟ್ ಮಾಡೋದಕ್ಕೆ ಈ ಆಪ್ ಆ್ಯಂಪ್ಸು ಭಾಳ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಹಾಗಾಗಿ ಅಡ್ವಾಂಟೇಜಸ್ ಆಫ್ ಲೋ ಪಾಸ್ ಫಿಲ್ಟರ್ ಈಸ್ ವೆರಿ ಮಚ್ ಗುಡ್ ಕಂಪೇರ್ ಟು ದ ಪ್ಯಾಸಿವ್ ಫಿಲ್ಟರ್. The next topics, problems on active low pass filter. The first problem, design a low pass filter at a cutoff frequency of 1 kHz with a passband gain of 2. Once again I am going to reading. Design a low pass filter at a cutoff frequency of 1 kHz with a passband gain of 2. ಇಲ್ಲಿ ನಮಗೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 1 kHz ಆ್ಯಂಡ್ ಪಾಸ್ ಬ್ಯಾಂಡ್ ಗೇನನ್ನು ಕೊಟ್ಟಿದ್ದಾರೆ 2 ಅಂತ. ಸೊ ಲೋ ಪಾಸ್ ಫಿಲ್ಟರನ್ನು ಡಿಸೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡ್ತೀರಾ? ಫಸ್ಟ್ FH is equal to 1 kHz. Here in active low pass filter FH is the cutoff frequency. So cutoff frequency value is already given in the question, that is 1 kHz. The passband gain is, that means AF is equal to 2. So according to this diagram, the diagram consists of resistor and capacitor, this is the passive circuit, and feedback network, that is R1 and RF. So we have to calculate what is the value of R, what is the value of C, what is the value of R1 and what is the value of RF. Then only we can easily design the active low pass filter. So here does not give any R value, R1 value and RF value, and only given FH and AF. So we have to calculate for R value. First we have to assume C is equal to 0.01 microfarad. So for the calculation or design of the active low pass filter, we have to remember some formulas. They are cutoff frequency of low pass filter is given by FH is equal to 2 pi RC. ಅಂದರೆ ಆಕ್ಟಿವ್ ಲೋ ಪಾಸ್ ಫಿಲ್ಟರ್ನಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ FH is equal to 1/2 pi RC. ನಮಗೆ ಫಾರ್ಮುಲಾದಲ್ಲಿ FH is equal to 1/2 pi RC ಇದೆ, ಆದರೆ ನಾವು ಫಸ್ಟು R ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ನಾನು R ವ್ಯಾಲ್ಯೂನ FH ಪ್ಲೇಸಿಗೆ ಕಳಿಸ್ತಾ ಇದ್ದೀನಿ, FHನ R ವ್ಯಾಲ್ಯೂಗೆ ಕಳಿಸಿದ್ದೀನಿ. ಆಗ ಫಾರ್ಮುಲಾ ಸ್ವಲ್ಪ ಚೇಂಜಸ್ ಆಗುತ್ತೆ, ದಟ್ ಈಸ್ R is equal to 1/2 pi FHC. So this formula R is equal to 1/2 pi FHC is the formula to calculate the value of input resistor R value. The voltage gain of low pass filter is given by AF is equal to 1 plus RF by R1. ಈ ಮೂರು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಆರ್ಡರ್ ಬಟರ್ವರ್ತ್ ಆಕ್ಟಿವ್ ಲೋ ಪಾಸ್ ಫಿಲ್ಟರನ್ನು ಡಿಸೈನ್ ಮಾಡ್ಬೋದು. ಸೊ ಅದು ಹೇಗೆ ಡಿಸೈನ್ ಮಾಡೋದು ಈಗ ಸಾಲ್ವ್ ಮಾಡೋಣ. We know that cutoff frequency formula FH is equal to 1/2 pi RC. Therefore FH ಆಲ್ರೆಡಿ ಅವರು ಕೊಟ್ಟಿರೋದ್ರಿಂದ ನನಗೆ FH ಫಾರ್ಮುಲಾ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು R ಕಂಡುಹಿಡಿಬೇಕು. ನನ್ನ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ R ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಹಾಗಾಗಿ ನಾನು ಫಾರ್ಮುಲಾನ ಮತ್ತೆ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಸೊ R is equal to 1/2 pi FHC. ಸೊ ಈಗ ನಮಗೆ FH ವ್ಯಾಲ್ಯೂ ಗೊತ್ತು, C ವ್ಯಾಲ್ಯೂನ ನಾನು ಆಗಲೇ ಅಸಂಪ್ಷನ್ ಮಾಡ್ಕೊಂಡಿದ್ದೆ. ದೇರ್ಫೋರ್ R is equal to 1/2 pi FH is 1 kHz, that means 1 into 10 to the power of 3 into capacitor value I already assumed, that is 0.01 into 10 to the power of -6, that is 0.01 microfarad. If you are going to calculate this one, you are getting 15.9. ನಿಮಗೆ ರೆಸಿಸ್ಟರ್ ವ್ಯಾಲ್ಯೂ 15.9 ಸಿಕ್ಕಿದೆ.
ಸೊ 15.9 ಕಿಲೋ ಓಮ್ಸು ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ರೆಸಿಸ್ಟರ್ ಸಿಗದೇ ಇರೋದ್ರಿಂದ ನಾನು 20 ಕಿಲೋ ಓಮ್ಸ್ ಪೊಟೆನ್ಷಿಯೋಮೀಟರನ್ನು ಯೂಸ್ ಮಾಡ್ತೀನಿ. ಅದರಲ್ಲಿ 15.9 ಕಿಲೋ ಓಮ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫಿಕ್ಸ್ ಮಾಡ್ತೀನಿ. ಓಕೆ, ಸೊ ಈಗ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ನಲ್ಲಿ ನನಗೆ ಆರ್ ವ್ಯಾಲ್ಯೂ ಸೆಲೆಕ್ಟ್ ಆಯಿತು, ಆರ್ ವ್ಯಾಲ್ಯೂ ಡಿಸೈನ್ ಆಯಿತು. ಸೊ ನೆಕ್ಸ್ಟ್ ಸಿ ವ್ಯಾಲ್ಯೂ ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡಿದೆ, ಅಲ್ಲಿಗೆ ನಾನ್ ಇನ್ವರ್ಟಿಂಗ್ಗೆ ಕನೆಕ್ಟಿಂಗ್ ಮಾಡಿರುವಂತಹ ಆರ್ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂ ಫೈಂಡ್ ಔಟ್ ಆಯಿತು. ಸೊ ನೆಕ್ಸ್ಟ್ ನಾನು ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆರ್ ಎಫ್ ಮತ್ತು R1ನ ಕಂಡುಹಿಡಿಬೇಕು. ಸೊ ಆರ್ ಎಫ್ ಮತ್ತು R1ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಪಾಸ್ ಬ್ಯಾಂಡ್ ಗೇನ್ ಆಫ್ ಲೋ ಪಾಸ್ ಫಿಲ್ಟರ್ ಫಾರ್ಮುಲಾಗೆ ಹೋಗಬೇಕಾಗುತ್ತೆ. ದ ಪಾಸ್ ಬ್ಯಾಂಡ್ ಗೇನ್ ಆಫ್ ಲೋ ಪಾಸ್ ಫಿಲ್ಟರ್ ಇಸ್ ಗಿವನ್ ಬೈ AF is equal to 1 plus RF by R1. ಸೊ AF ವ್ಯಾಲ್ಯೂ ಅಂದರೆ ವೋಲ್ಟೇಜ್ ಗೇನ್, ಪಾಸ್ ಬ್ಯಾಂಡ್ ಗೇನ್ನ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 2. ಈ ವ್ಯಾಲ್ಯೂನ ನಾವು AF ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓಕೆ 2 is equal to 1 plus RF by R1 ಆಗುತ್ತೆ. ಸ್ವಲ್ಪ ಫಾರ್ಮುಲಾನ ನಾವು ಇಂಟರ್ಚೇಂಜ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1ನ ನಾನು LHS ಕಳಿಸ್ತಾ ಇದ್ದೀನಿ, ಆಗ 2 - 1 ಆಗುತ್ತೆ, RF by R1 ಆಗುತ್ತೆ. ಸೊ ದಟ್ ಮೀನ್ಸ್ 1 is equal to RF by R1 ಆಗುತ್ತೆ. ಸೊ R1ನ ನಾನು ಆ ಕಡೆ ಕಳಿಸಿದ್ರೆ R1 is equal to RF, hence R1 and RF must be equal. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ವ್ಯಾಲ್ಯೂನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ RFನ ನಾನು ಏನಾದರೂ 10 ಕಿಲೋ ಓಮ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ R1 ಮತ್ತು RF ಎರಡು ಈಕ್ವಲ್ ಆಗಿರೋದ್ರಿಂದ ಎರಡು ರೆಸಿಸ್ಟೆನ್ಸ್ ವ್ಯಾಲ್ಯೂನು ಸಹ 10 ಕಿಲೋ ಓಮ್ಸ್ ಆಗಿರುತ್ತೆ. ಸೊ ಅಲ್ಲಿಗೆ ನಮಗೆ R1 ವ್ಯಾಲ್ಯೂ is equal to 10 ಕಿಲೋ ಓಮ್ಸ್ ಆಯಿತು, RF ವ್ಯಾಲ್ಯೂ is equal to 10 ಕಿಲೋ ಓಮ್ಸ್ ಆಯಿತು. ಈಗ ಟೋಟಲ್ ಆಗಿ ಆ ವ್ಯಾಲ್ಯೂಸ್ ಕಾಂಪೋನೆಂಟ್ಸ್ಗಳನ್ನ ನಾವು ಹಾಕೋದ್ರಿಂದ ನಮಗೆ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ ಏನಾಗುತ್ತೆ, ಡಿಸೈನ್ ಆಗುತ್ತೆ. ಯಾವ ವ್ಯಾಲ್ಯೂಗೆ? ಫಾರ್ ದ ವ್ಯಾಲ್ಯೂ ಆಫ್ ಕಟ್ ಆಫ್ ಫ್ರೀಕ್ವೆನ್ಸಿ 1 kHz ಆ್ಯಂಡ್ ಪಾಸ್ ಬ್ಯಾಂಡ್ ಗೇನ್ is equal to 2ಗೆ ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಏನಾಗುತ್ತೆ, ಡಿಸೈನ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್ಸ್ ಟು design the active low pass filter. So after that we will discuss one more problem. Design a non-inverting active low pass filter circuit that has a gain of 10 at low frequency, a high frequency cutoff or corner frequency of 159 Hz and an input impedance of 10 kilo ohms. So this is the problem. So in the problem he is asking design a non-inverting active low pass filter. Design a non-inverting active low pass filter circuit that has a gain of 10 at low frequency, a high frequency cutoff or corner frequency of 159 Hz and input impedance of 10 kilo ohms. So ಈ ಕ್ವಶನ್ ನಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಲೋ ಪಾಸ್ ಫಿಲ್ಟರ್, ನಾನ್ ಇನ್ವರ್ಟಿಂಗ್ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರನ್ನು ಡಿಸೈನ್ ಮಾಡಿ, ವಿಚ್ ಕನ್ಸಿಸ್ಟ್ ಏನು, ಅದರಲ್ಲಿ ಗೇನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 10 ಅಟ್ ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇದ್ದಾರೆ, 10 ಅಟ್ ಲೋ ಫ್ರೀಕ್ವೆನ್ಸಿ, ಹೈ ಕಟ್ ಆಫ್ ಫ್ರೀಕ್ವೆನ್ಸಿ 159 Hz ಕೊಟ್ಟಿದ್ದಾರೆ, ಆ್ಯಂಡ್ ಅನ್ ಇನ್ಪುಟ್ ಇಂಪಿಡೆನ್ಸ್ ಆಫ್ 10 kilo ohms. ಇನ್ಪುಟ್ ಇಂಪಿಡೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಪ್ಯಾಸಿವ್ ಸರ್ಕ್ಯೂಟಲ್ಲಿ ಅಂದರೆ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ ಸರ್ಕ್ಯೂಟಲ್ಲಿ ರೆಸಿಸ್ಟರ್ ಮತ್ತು ಕೆಪಾಸಿಟರ್ನ ಯೂಸ್ ಮಾಡಿರ್ತೀವಿ, ಆ ರೆಸಿಸ್ಟರ್ ವ್ಯಾಲ್ಯೂನ ಇಲ್ಲಿ ಇನ್ಪುಟ್ ಇಂಪಿಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆರ್ ವ್ಯಾಲ್ಯೂ 10 kilo ohms ಕೊಟ್ಟಿದ್ದಾರೆ. ಸೊ ನನಗಿಲ್ಲಿ 3 ವ್ಯಾಲ್ಯೂಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಒಂದು ಪಾಸ್ ಬ್ಯಾಂಡ್ ಗೇನ್ನ ಕೊಟ್ಟಿದ್ದಾರೆ 10, ಕಟ್ ಆಫ್ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ 159 Hz, ಮತ್ತು ಇನ್ಪುಟ್ ಇಂಪಿಡೆನ್ಸ್ ಅಥವಾ ಇನ್ಪುಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 10 kilo ohms. ಹಾಗಾದರೆ ಹೇಗೆ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ನ ಡಿಸೈನ್ ಮಾಡ್ತೀರಾ? ಎನಿ ಐಡಿಯಾ? ಸೊ ನೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಸೊಲ್ಯೂಷನ್. ಸೊ ಏನೇನು ಕೊಟ್ಟಿದ್ದಾರೆ ಡೇಟಾ? ಆರ್ ವ್ಯಾಲ್ಯೂ ನಾನು ಆಗಲೇ ಹೇಳಿದೆ, ಆರ್ ಇಸ್ ದ ಇನ್ಪುಟ್ ಇಂಪಿಡೆನ್ಸ್. ಸೊ ಅದ್ರ ವ್ಯಾಲ್ಯೂ ಎಷ್ಟು? 10 kilo ohms. ಕಟ್ ಆಫ್ ಫ್ರೀಕ್ವೆನ್ಸಿ ಆರ್ ಕಾರ್ನರ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 159 Hz and pass band gain is equal to 10. So according to diagram, so active low pass filter ಅಲ್ಲಿ
ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಹತ್ರ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಇರುತ್ತೆ, ಮತ್ತು ಫೀಡ್ಬ್ಯಾಕ್ ನೆಟ್ವರ್ಕಲ್ಲಿ R1 ಮತ್ತು RF ಇರುತ್ತೆ. ಸೊ ಇಲ್ಲಿ ನಮಗೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಕಟ್ ಆಫ್ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ, 159 ಹರ್ಟ್ಸ್ ಕೊಟ್ಟಿದ್ದಾರೆ. ಪಾಸ್ ಬ್ಯಾಂಡ್ ಗೇನನ್ನು 10 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ R1, ವಾಟ್ ಈಸ್ ದ ವ್ಯಾಲ್ಯೂ ಆಫ್ RF ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ C. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಆ ಫಾರ್ಮುಲಾಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ಫಸ್ಟ್ ಪ್ರಾಬ್ಲಮ್. The voltage gain of non-inverting operational amplifier is given with by the help of AF is equal to 1 plus RF by R1. ಅಂದರೆ ಪಾಸ್ ಬ್ಯಾಂಡ್ ಗೇನನ್ನು ಅಥವಾ ವೋಲ್ಟೇಜ್ ಗೇನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ AF is equal to 1 plus RF by R1. Cut off frequency for low pass filter is given by FH is equal to 1 divided by 2 pi RC. ಸೊ FH ಅಂದರೆ ಕಟ್ ಆಫ್ ಫ್ರೀಕ್ವೆನ್ಸಿ ಅಥವಾ ಹೈ ಕಟ್ ಆಫ್ ಫ್ರೀಕ್ವೆನ್ಸಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 1 divided by 2 pi RC ಅನ್ನೋಂಥ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಮಗೆ ಸಿ ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಸಿ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಸೊ FH ಪ್ಲೇಸ್ಗೆ ನಾನು ಸಿನ ಕಳಿಸ್ತಾ ಇದ್ದೀನಿ ಮತ್ತು ಸಿ ಪ್ಲೇಸ್ಗೆ FH ಅನ್ನು ನಾನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ದ ಫಾರ್ಮುಲಾ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆರ್ ಚೇಂಜ್ಡ್ ಇಂಟು C is equal to 1 divided by 2 pi FHR. ಸೊ ಈ ಫಾರ್ಮುಲಾದ ಸಹಾಯದಿಂದ ನಾನು ಸಿ ವ್ಯಾಲ್ಯೂನ ನಾನು ಕಂಡುಹಿಡಿಬೋದು. ಬೈ ಯೂಸಿಂಗ್ ದಿಸ್ 3 ಫಾರ್ಮುಲಾ ವಿ ಕ್ಯಾನ್ ಈಸಿಲಿ ಡಿಸೈನ್ ದ ಆಕ್ಟಿವ್ ಲೋ ಪಾಸ್ ಫಿಲ್ಟರ್. ನೌ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ದ ವೋಲ್ಟೇಜ್ ಗೇನ್ ಆಫ್ ನಾನ್ ಇನ್ವರ್ಟಿಂಗ್ ಆಪರೇಷನ್ ಆಂಪ್ಲಿಫೈಯರ್ ಇಸ್ ಗಿವನ್ ಆಸ್, ನಾನು ಆಗಲೇ ಹೇಳಿದೆ ಪಾಸ್ ಬ್ಯಾಂಡ್ ಗೇನ್ ಅಥವಾ ವೋಲ್ಟೇಜ್ ಗೇನ್ ಆಫ್ ಲೋ ಪಾಸ್ ಫಿಲ್ಟರಲ್ಲಿ ಫಾರ್ಮುಲಾ ಏನಿರುತ್ತೆ AF is equal to 1 plus RF by R1. ಸೊ ಇಲ್ಲಿ AF ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ AF is equal to 10. R1 ವ್ಯಾಲ್ಯೂನು ಕೊಟ್ಟಿಲ್ಲ, RF ವ್ಯಾಲ್ಯೂನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು R1 ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ R1 is equal to 1 kilo ohms. ಸೊ ಈಗ RF ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ನಾನು ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಈಗ RF is equal to AF minus 1 into R1 ಆಗುತ್ತೆ. ಸೊ AF ವ್ಯಾಲ್ಯೂ ಗೊತ್ತು ನಮಗೆ, AF is equal to 10. R1 ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ದಟ್ ಈಸ್ 1 kilo ohms. ಈಗ ವ್ಯಾಲ್ಯೂಸ್ಗಳನ್ನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ RF ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ RF is equal to 10 minus 1 into R1. ಸೊ R1 ಅಂತ ಹೇಳಿದ್ರೆ ಇಲ್ಲಿ ಎಷ್ಟು 1 kilo ohms, ಅಂದರೆ 10 minus 1 9 ಆಗುತ್ತೆ, ಇಂಟು 1 into 10 to the power of 3. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 9 kilo ohms ಬರುತ್ತೆ. ಫಾರ್ ವೋಲ್ಟೇಜ್ ಗೇನ್ 10, R1 ವ್ಯಾಲ್ಯೂ 1 kilo ohms ಆಯಿತು, RF ವ್ಯಾಲ್ಯೂ 9 kilo ohms ಆಯಿತು. ಸೊ ಇದರಿಂದ ನಾವು ಈಸಿಯಾಗಿ ಲೋ ಪಾಸ್ ಫಿಲ್ಟರ್ನ ಡಿಸೈನ್ ಮಾಡ್ಬೋದು. ಈಗ ಎಲ್ಲೆಲ್ಲಿ ರೆಸಿಸ್ಟರ್, ಕೆಪಾಸಿಟರ್, R1 ಮತ್ತು RF ಇದೆಯೋ ಅಲ್ಲಿ ಆ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಲೋ ಪಾಸ್ ಆಕ್ಟಿವ್ ಲೋ ಪಾಸ್ ಫಿಲ್ಟರ್ ಡಿಸೈನ್ ಆಗುತ್ತೆ. ಸೊ ಹಿಯರ್ ಅಕಾರ್ಡಿಂಗ್ ಟು ದ ಡಯಾಗ್ರಾಮ್ ವಿ ಕ್ಯಾನ್ ಈಸಿಲಿ ರೈಟ್ ದ R ವ್ಯಾಲ್ಯೂ ಈಸ್ ಗಿವನ್, ದಟ್ ಈಸ್ 10 kilo ohms, C ವ್ಯಾಲ್ಯೂ ಈಸ್ 100 nanofarad and R1 ವ್ಯಾಲ್ಯೂ ಈಸ್ 1 kilo ohms and RF is equal to 9 kilo ohms. ಸೊ ಈಗ ನಾನು ಸಿ ವ್ಯಾಲ್ಯೂ 100 nanofarad ಅಂತ ಹೇಳಿದೆ, ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ. ಸೊ ಯು ಆಲ್ರೆಡಿ ಫೆಮಿಲಿಯರ್ ವಿತ್ ಕಟ್ ಆಫ್ ಫ್ರೀಕ್ವೆನ್ಸಿ ಫಾರ್ಮುಲಾ. ಸೊ ಕಟ್ ಆಫ್ ಫ್ರೀಕ್ವೆನ್ಸಿನ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ 159 ಹರ್ಟ್ಸ್ ವಿತ್ ಇನ್ಪುಟ್ ಇಂಪಿಡೆನ್ಸ್ 10 kilo ohms ಅಂತ. ಸೊ ಆ FH is equal to 1 divided by 2 pi RC ಫ್ರೀಕ್ವೆನ್ಸಿ ಫಾರ್ಮುಲಾ, ಕಟ್ ಆಫ್ ಫ್ರೀಕ್ವೆನ್ಸಿ ಫಾರ್ಮುಲಾನ ಸ್ವಲ್ಪ ಇಂಟರ್ಚೇಂಜ್ ಮಾಡಿಕೊಂಡ್ರೆ ನಮಗೆ ಕೆಪಾಸಿಟರ್ ವ್ಯಾಲ್ಯೂ ಕಂಡು ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ C is equal to 1 divided by 2 pi FHR. ಸೊ ಈಗ 2 pi FH ಕೊಟ್ಟಿದ್ದಾರೆ 159 ಹರ್ಟ್ಸ್ ಮತ್ತು R ವ್ಯಾಲ್ಯೂನ 10 kilo ohms ಆಲ್ರೆಡಿ ಕಂಡುಹಿಡಿದಿದ್ದೀವಿ. 10 into 10 to the power of 3, ದಟ್ ಈಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 100 nanofarad ಬರುತ್ತೆ. ಅಲ್ಲಿಗೆ ನಾವು ಆಕ್ಟಿವ್ ಲೋ ಪಾಸ್ ಫಿಲ್ಟರ್ನಲ್ಲಿ ಬರುವಂತಹ ಎಲ್ಲ RC ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಕ್ಯೂಟ್ ಮತ್ತು ಫೀಡ್ಬ್ಯಾಕ್ ಸರ್ಕ್ಯೂಟ್ಗಳ ಎಲಿಮೆಂಟ್ಸ್ಗಳ ವ್ಯಾಲ್ಯೂಸ್ಗಳನ್ನ ಕಂಡುಹಿಡಿಬೋದು. ಸೊ ಈಗ ವ್ಯಾಲ್ಯೂಸ್ಗಳನ್ನ ನಾವು ಚೆಕ್ ಮಾಡೋಣ.
ಅಪ್ಲೈ ಮಾಡಿದ್ರೆ ನಮಗೆ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ ಏನಾಗುತ್ತೆ ಡಿಸೈನ್ ಆಗುತ್ತೆ. ಸೊ ಈಗ ಆ್ಯಕ್ಟಿವ್ ಲೋ ಪಾಸ್ ಫಿಲ್ಟರ್ ಸರ್ಕ್ಯೂಟನ್ನು ಬರಿತಾ ಇದ್ದೀನಿ. ಅದಕ್ಕೆ ಎಲ್ಲೆಲ್ಲಿ ನಾನು ಇಷ್ಟೊತ್ತು ಏನು ಕಂಡುಹಿಡಿದ್ನೋ ಆ ವ್ಯಾಲ್ಯೂಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ R is equal to 10 kilo ohms, C is equal to 100 nanofarad, R1 is equal to 1 kilo ohms and RF is equal to 9 kilo ohms. Our next topics, multiple choice questions on low pass filter. The first question, the gain of the first order low pass filter is dash. The gain of the first order low pass filter is dash. Option A, increases at the rate of 20 dB per decade. Option B, increases at the rate 40 dB per decade. Option C, decreases at the rate 20 dB per decade. Option D, decreases at the rate 40 dB per decade. So, gain of the first order low pass filter. Gain first order low pass filter ನಲ್ಲಿ low pass filter ಅದು ಫಸ್ಟ್ ಆರ್ಡರ್, ಅದರಲ್ಲಿ ಗೇನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೋ ಅಥವಾ ಡಿಕ್ರೀಸ್ ಆಗುತ್ತೋ ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಹೇಳಿ ಯಾವುದು ಆನ್ಸರ್? ಎಸ್, ದ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ಡಿಕ್ರೀಸಸ್ ಅಟ್ ದ ರೇಟ್ 20 dB per decade. ಹೇಗೆ? ಫಸ್ಟ್ ಆರ್ಡರ್ ಲೋ ಪಾಸ್ ಫಿಲ್ಟರ್ನಲ್ಲಿ 0 to FH ವರೆಗೆ ಗೇನ್ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಕಟ್ ಆಫ್ ಫ್ರೀಕ್ವೆನ್ಸಿ, ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಬಂದ ತಕ್ಷಣ ಓಕೆ ಗೇನ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಅದು ಡಿಕ್ರೀಸ್ ಯಾವ ವ್ಯಾಲ್ಯೂನಲ್ಲಿ ಆಗುತ್ತೆ ಅಂತ ಹೇಳಿದ್ರೆ 20 dB per decade ಆಫ್ ಎವ್ರಿ ಫ್ರೀಕ್ವೆನ್ಸಿ ಚೇಂಜ್ ಆದಾಗೆ 20 dB per decade ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. So option C, decreases at the rate of 20 dB per decade. Next question. In a low pass Butterworth filter, the condition at which F is equal to FH is called dash. In a low pass filter, Butterworth filter, the condition at which F is equal to FH is called what? Option A, cutoff frequency. Option B, break frequency. Option C, corner frequency. Option D, all of the mentioned. ಲೋ ಪಾಸ್ ಬಟರ್ವರ್ತ್ ಫಿಲ್ಟರ್ನಲ್ಲಿ ಫ್ರೀಕ್ವೆನ್ಸಿಯು ಹೈಯರ್ ಕಟ್ ಆಫ್ ಇನ್ಪುಟ್ ಫ್ರೀಕ್ವೆನ್ಸಿ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗಿದ್ದಾಗ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕಟ್ ಆಫ್ ಫ್ರೀಕ್ವೆನ್ಸಿ, ಆಪ್ಷನ್ ಬಿ ಬ್ರೇಕ್ ಫ್ರೀಕ್ವೆನ್ಸಿ, ಆಪ್ಷನ್ ಸಿ ಕಾರ್ನರ್ ಫ್ರೀಕ್ವೆನ್ಸಿ ಆ್ಯಂಡ್ ಆಪ್ಷನ್ ಡಿ ಆಲ್ ಆಫ್ ದ ಮೆನ್ಷನ್ಡ್. ವಾಟ್ಸ್ ದ ಆನ್ಸರ್? ರಾಂಗ್. ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದ ಮೆನ್ಷನ್ಡ್. ಆಲ್ ಆಫ್ ದ ಮೆನ್ಷನ್ಡ್. ಸೊ ನಾನೀಗಾಗಲೇ ಫಸ್ಟ್ ಸೆಷನಲ್ಲಿ ಹೇಳಿದೆ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಇನ್ನೂ ಒಂದು ಹೆಸರೇನಿದೆ ಅಂತ ಹೇಳಿದ್ರೆ ಬ್ರೇಕ್ ಫ್ರೀಕ್ವೆನ್ಸಿ ಅಂತಲೂ ಕರೀತಾರೆ, ಕಾರ್ನರ್ ಫ್ರೀಕ್ವೆನ್ಸಿನೂ ಅಂತ ಕರೀತಾರೆ. ಸೊ ಎಫ್ ಇಸ್ ಈಕ್ವಲ್ ಟು ಎಫ್ ಎಚ್ ಇಸ್ ನಥಿಂಗ್ ಬಟ್ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ. ಇನ್ಪುಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಕಟ್ ಆಫ್ ಫ್ರೀಕ್ವೆನ್ಸಿ. ಅದು ಅದಕ್ಕೆ ಬ್ರೇಕ್ ಫ್ರೀಕ್ವೆನ್ಸಿ ಅಂತಲೂ ಕರಿತೀವಿ, ಕಾರ್ನರ್ ಫ್ರೀಕ್ವೆನ್ಸಿ ಅಂತಲೂ ಕರಿತೀವಿ. ಸೊ ಹಾಗಾಗಿ ದ ಆಪ್ಷನ್ ಡಿ ಆಲ್ ಆಫ್ ದ ಮೆನ್ಷನ್ಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್. A low pass filter has a cutoff frequency of 1.23 kilohertz. Determine the bandwidth of the filter. A low pass filter has a cutoff frequency of 1.23 kilohertz. Determine the bandwidth of the filter. The option A 2.46 kilohertz, option B 1.23 kilohertz, option C 644 hertz, ಆಪ್ಷನ್ ಡಿ ನನ್ ಆಫ್ ದ ಎಬೋವ್. ಅಂದರೆ ಈ ಕ್ವಶನಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ಲೋ ಪಾಸ್ ಫಿಲ್ಟರ್ನ ಕಟ್ ಆಫ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ದಟ್ ಈಸ್ 1.23 ಕಿಲೋ ಹರ್ಟ್ಸ್. ಬ್ಯಾಂಡ್ ವಿಡ್ತ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಆನ್ಸರ್? ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾನು ಹೇಳಿದೆ. ಸೊ ದಟ್ ಫಾರ್ಮುಲಾ ಈಸ್ the bandwidth is calculated by the difference between higher cut off frequency and minus lower cut off frequency. Low pass filter ನಲ್ಲಿ
ಸಿಗ್ನಲ್ 0 to FH ವರ್ಕ್ ಪಾಸ್ ಆಗುತ್ತೆ. ಇಲ್ಲಿ FH ಅಂತ ಹೇಳಿದ್ರೆ ಕಟ್ ಆಫ್ ಫ್ರೀಕ್ವೆನ್ಸಿ, ದಟ್ ಈಸ್ 1.23. 0 to FH ವರ್ಕ್ ಪಾಸ್ ಆಗ್ತಾ ಇದೆ. FH ನಂತರ ಬರೋದೆಲ್ಲ ರಿಜೆಕ್ಟೆಡ್ ಅಂದರೆ ಅಟಿನ್ಯೂಟ್ ಆಗಿರುವಂಥ ಸಿಗ್ನಲು. ಸೊ ಹಾಗಾಗಿ FH ವ್ಯಾಲ್ಯೂ 1.23, 0 ಇಂದ FH ವರ್ಕ್ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಆನ್ಸರ್ ಆಗಿರ್ಬೋದು ಹೇಳಿ ನೋಡೋಣ. ಸೊ ನೀವು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬರೆದಾಗ 0 ಇಂದ FH ಅಂತ ಹೇಳಿದ್ರೆ 0 ಲೋಯರ್ ಫ್ರೀಕ್ವೆನ್ಸಿ ಆಗಿರುತ್ತೆ, FH 1.23 ಕಿಲೋ ಹರ್ಟ್ಸ್ ಆಗಿರುತ್ತೆ. ಸೊ ಅಲ್ಲಿಗೆ ಬ್ಯಾಂಡ್ ವಿಡ್ತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ FH ಮೈನಸ್ 0 ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಹಾಕಿದಾಗ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಹೇಳಿ ಆನ್ಸರ್ ಯಾವುದು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 1.23 ಕಿಲೋ ಹರ್ಟ್ಸ್. ಹೇಗಪ್ಪ ಅಂತ ಹೇಳಿದ್ರೆ ಬ್ಯಾಂಡ್ ವಿಡ್ತನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಅಪ್ಪರ್ ಕ್ರಿಟಿಕಲ್ ಕಟ್ ಆಫ್ ಫ್ರೀಕ್ವೆನ್ಸಿ ಮೈನಸ್ ಲೋಯರ್ ಕ್ರಿಟಿಕಲ್ ಕಟ್ ಆಫ್ ಫ್ರೀಕ್ವೆನ್ಸಿ. ಸೊ ಇದರಲ್ಲಿ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಏನಿದೆ, ಕಟ್ ಆಫ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಿದೆ 1.23. ಸೊ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಿರುತ್ತೆ 0. 1.23 ಮೈನಸ್ 0 ಮಾಡಿದ್ರೆ ನಿಮಗೆ ಸಿಗುವಂಥ ವ್ಯಾಲ್ಯೂ ಏನು 1.23 ಕಿಲೋ ಹರ್ಟ್ಸೇ ಸಿಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಬಿ 1.23 ಕಿಲೋ ಹರ್ಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. Next, fourth question, find out the low pass filter from the given frequency response characteristics. ಸೊ ಇಲ್ಲಿ 4 ಫ್ರೀಕ್ವೆನ್ಸಿ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಲೋ ಪಾಸ್ ಫಿಲ್ಟರ್ದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಎ 0 to FH ವರ್ಕ್ ಪಾಸ್ ಆಗ್ತಾ ಇದೆ, ಅದರ ನಂತರ ಏನಾಗ್ತಾ ಇದೆ ರಿಜೆಕ್ಟ್ ಆಗ್ತಾ ಇದೆ, ಸಿಗ್ನಲ್ ಎಲ್ಲ ಅಟಿನ್ಯೂಷನ್ ಆಗ್ತಾ ಇದೆ. ಆಪ್ಷನ್ ಬಿ 0 to FL ವರೆಗೆ ಪಾಸ್ ಆಗ್ತಾ ರಿಜೆಕ್ಟ್ ಆಗ್ತಾ ಇದೆ, FL ನಂತರದೆಲ್ಲ ಏನಾಗ್ತಾ ಇದೆ ಪಾಸ್ ಆಗ್ತಾ ಇದೆ. ಆಪ್ಷನ್ ಸಿ 0 to FL ವರೆಗೆ ಅಟಿನ್ಯೂಟ್ ಆಗ್ತಾ ಇದೆ, FH ನಂತರದ್ದು ಎಲ್ಲ ಅಟಿನ್ಯೂಟ್ ಆಗ್ತಾ ಇದೆ, FL ಮತ್ತು FH ಮಧ್ಯೆ ಇರುವಂಥದ್ದೆಲ್ಲ ಪಾಸ್ ಆಗ್ತಾ ಇದೆ. ಆಪ್ಷನ್ ಡಿ 0 to FL ವರೆಗೆ ಪಾಸ್ ಆಗ್ತಾ ಇದೆ, FH ನಂತರದ್ದು ಪಾಸ್ ಆಗ್ತಾ ಇದೆ, FL ಮತ್ತು FH ಮಧ್ಯದಲ್ಲಿ ಅಟಿನ್ಯೂಟ್ ಆಗ್ತಾ ಇದೆ. ಸೊ ಹಾಗಾದರೆ ಲೋ ಪಾಸ್ ಫಿಲ್ಟರ್ಗೆ ಯಾವುದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರೆಕ್ಟಾಗಿ ಕ್ಯಾರೆಕ್ಟರಿಸ್ಟಿಕ್ಸ್? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಹೇಗಪ್ಪ ಅಂತ ಹೇಳಿದ್ರೆ ಲೋ ಪಾಸ್ ಫಿಲ್ಟರ್ ಪಾಸಸ್ ಓನ್ಲಿ ದ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಆ್ಯಂಡ್ ರಿಜೆಕ್ಟ್ ಆಲ್ ಅದರ್ ಹೈ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ಬೇರೆವೆಲ್ಲ ಆಪ್ಷನ್ ಬಿ ಏನು ಹೈ ಪಾಸ್ ಫಿಲ್ಟರ್, ಆಪ್ಷನ್ ಸಿ ಏನು ಪಾಸ್ ಬ್ಯಾಂಡ್ ಫಿಲ್ಟರ್, ಆಪ್ಷನ್ ಡಿ ಏನು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, what happens if inductors are used in low frequency applications? What happens if inductors are used in low frequency applications? Option A, enhance inductor usage. Option B, low losses occurs. Option C, degrades inductor performance. Option D, low power dissipation. Yes, tell me the cause. Which is the correct answer? So 4 ಆಪ್ಷನ್ ಇದೆ. ವಾಟ್ ಹ್ಯಾಪನ್ಸ್ ಇಫ್ ಇಂಡಕ್ಟರ್ಸ್ ಆರ್ ಯೂಸ್ಡ್ ಇನ್ ಲೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್? ಲೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸಲ್ಲಿ ಇಂಡಕ್ಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಎನ್ಹಾನ್ಸ್ ಇಂಡಕ್ಟರ್ ಯೂಸೇಜ್ ಏನಾದರೂ ಎನ್ಹಾನ್ಸ್ ಆಗುತ್ತಾ, ಏನಾದರೂ ಲಾಸಸ್ ಆಗ್ದೇ ಇರುತ್ತಾ, ಅಥವಾ ಡಿಗ್ರೇಡ್ ಇಂಡಕ್ಟರ್ ಪರ್ಫಾರ್ಮೆನ್ಸ್ ಆಗುತ್ತಾ, ಅಥವಾ ಲೋ ಪವರ್ ಡಿಸಿಪೇಷನ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. The correct answer is degrades inductor performance. Degrades inductor performance. ಯಾಕಪ್ಪ ಅಂತ ಹೇಳಿದ್ರೆ ಇದು ಇಂಡಕ್ಟರನ್ನು ನಾವು ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸಲ್ಲಿ ನಾವು ಯೂಸ್ ಮಾಡೋದು. ಸೊ ಆ ಇಂಡಕ್ಟರ್ನ ತಗೊಬಂದು ನಾವು ಲೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಒಂದು ಡಿಗ್ರೇಡ್ ಮಾಡಿದಾಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಸಿ ಇಸ್ ದ degrades inductor performance is the correct answer for the fifth question. In the next class, we study first order Butterworth active high pass filter. I hope you understand this session. Thank you, one and all.